ಇಸ್ರೇಲ್ ಜೊತೆಗಿನ ರಹಸ್ಯ ಸಂಪರ್ಕದ ಆರೋಪದ ಮೇಲೆ ಇರಾನ್ನ ಮಾಜಿ ಅಧ್ಯಕ್ಷ ಮಹಮೂದ್ ಅಹ್ಮದಿ ನೆಜಾದ್ ಅವರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅಂತ ವರದಿಯಾಗಿದೆ. ಇಸ್ರೇಲ್ ಮಾಧ್ಯಮ ಸಂಸ್ಥೆ ದಿ ಜೆರುಸಲೆಂ ಪೋಸ್ಟ್ ಅಹ್ಮದಿ ನೆಜಾದ್ ಅವರನ್ನ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅಂತ ವರದಿ ಮಾಡಿದೆ. ಅಹ್ಮದಿ ನೆಜಾದ್ ಮತ್ತು ಇಸ್ರೇಲ್ ನಡುವಿನ ರಹಸ್ಯ ಸಭೆಗಳ ಬಗ್ಗೆ ಇರಾನಿನ ಅಧಿಕಾರಿಗಳಿಗೆ ತಿಳಿದು ಬಂದಿದ್ದು, ಐಆರ್ಜಿಸಿ ಗುಪ್ತಚರ ಸಂಸ್ಥೆ ಅವರನ್ನ ಬಂಧಿಸಿದೆ ಅಂತ ಮಾಧ್ಯಮ ವರದಿಗಳು ಹೇಳ್ತಿವೆ. ಆದರೆ ಅಹ್ಮದಿ ನೆಜಾದ್ ಈ ವರದಿಗಳನ್ನ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಗಾಜಾ ಮಾಧ್ಯಮ ಸಂಸ್ಥೆ ಫಲಸ್ತೀನ್ ಕ್ರಾನಿಕಲ್ ವರದಿ ಪ್ರಕಾರ ಇದೆಲ್ಲವೂ ಕಟ್ಟುಕತೆ ಅಂತ ಅಹ್ಮದಿ ನೆಜಾದ್ ಅವರ ಕಚೇರಿ ಸ್ಪಷ್ಟಪಡಿಸಿದೆ. ಆದರೆ ಈ ಸುದ್ದಿ ಮೇಲ್ನೋಟಕ್ಕೆ ಕಾಣೋದಕ್ಕಿಂತಾನೂ ಬೇರೆನೇ ಆಗಿದೆಯಾ ಅನ್ನೋದು ಈಗಿನ ಪ್ರಶ್ನೆ. ಮಹಮೂದ್ ಅಹ್ಮದಿ ನೆಜಾದ್ 2005 ರಿಂದ 2013 ಇರಾನ್ ಅಧ್ಯಕ್ಷರಾಗಿದ್ರು. ಅವರನ್ನ ಅತ್ಯಂತ ಆಕ್ರಮಣಕಾರಿ ನಾಯಕ ಅಂತ ಕರೆಯಲಾಗ್ತಿತ್ತು. ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರು ಇಸ್ರೇಲ್ ವಿರುದ್ಧ ಹಲವಾರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ರು ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಮುಂದುವರೆಸಿದ್ರು. 2009ರಲ್ಲಿ ಅಹ್ಮದಿ ನೆಜಾದ್ ಅವರ ವಿವಾದಾತ್ಮಕ ಗೆಲುವಿನ ನಂತರ ಇರಾನ್ನಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದವು. ಆದರೆ ಅಹ್ಮದಿ ನೆಜಾದ್ ಅವರ ಸರ್ಕಾರ ಆ ಎಲ್ಲ ಪ್ರತಿಭಟನೆಗಳನ್ನ ಕಠಿಣವಾಗಿ ನಿಗ್ರಹಿಸಿತು. ಅದರ ಹೊರತಾಗಿಯೂ ಅವರ ಪದಚ್ಯುತಿಯ ನಂತರ ಅಹ್ಮದಿ ನೆಜಾದ್ ಮತ್ತು ಇರಾನ್ನ ಸರ್ವೋಚ್ಚ ನಾಯಕತ್ವದ ನಡುವಿನ ಸಂಬಂಧಗಳು ಹದಗೆಟ್ಟವು. ಅವರು ಮತ್ತೆ ಅಧ್ಯಕ್ಷರಾಗಲು ಪ್ರಯತ್ನ ಪಟ್ಟರಾದ್ರೂ ಇರಾನ್ನ ಗಾರ್ಡಿಯನ್ ಕೌನ್ಸಿಲ್ ಅವರನ್ನ 3 ಚುನಾವಣೆಗಳಲ್ಲಿ ಸ್ಪರ್ಧಿಸದಂತೆ ನಿರ್ಬಂಧಿಸಿತು. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಅಹ್ಮದಿ ನೆಜಾದ್ ಮತ್ತು ಇರಾನ್ ನಾಯಕತ್ವದ ನಡುವಿನ ಬಿರುಕನ್ನು ಬಳಸಿಕೊಳ್ಳೋಕೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಯತ್ನಿಸಿತು. ಈ ನಿಟ್ಟಿನಲ್ಲಿ ಮೊಸಾದ್ನ ಕಾರ್ಯಾಚರಣೆ 2022ರ ಸುಮಾರಿಗೆ ಪ್ರಾರಂಭ ಆಯಿತು. ಅಹ್ಮದಿ ನೆಜಾದ್ ಇರಾನಿನ ನಾಯಕತ್ವದ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಮತ್ತು ದೇಶದ ಮೇಲೆ ಪುನಃ ಹಿಡಿತ ಸಾಧಿಸೋಕೆ ಬಯಸ್ತಾರೆ ಅಂತ ಮೊಸಾದ್ ಭಾವಿಸಿತ್ತು. ಇರಾನ್ನ ಕಾರ್ಮಿಕ ವರ್ಗ ಮತ್ತು ಕಡಿಮೆ ಆದಾಯವುಳ್ಳ ಜನರ ಮೇಲೆ ಅಹ್ಮದಿ ನೆಜಾದ್ ಇನ್ನೂ ಪ್ರಭಾವ ಹೊಂದಿದ್ದಾರೆ ಅನ್ನೋದು ಇಸ್ರೇಲಿ ಅಧಿಕಾರಿಗಳ ನಂಬಿಕೆಯಾಗಿತ್ತು. ಇದಲ್ಲದೆ ಅವರು ಇರಾನ್ನ ಹಳೆಯ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಭಾವಿಯಾಗಿದ್ರು. ಇರಾನ್ನ ಈಗಿನ ಸರ್ಕಾರ ಪತನ ಆದರೆ ಅವರನ್ನ ಹೊಸ ನಾಯಕನನ್ನಾಗಿ ಕೂರಿಸಬಹುದು ಅನ್ನೋದು ಅದರ ಯೋಜನೆಯಾಗಿತ್ತು. ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಇಸ್ರೇಲ್ನೊಂದಿಗೆ ಎಂದಿಗೂ ಮಾತನಾಡದ ಅದೇ ನಾಯಕನನ್ನ ಇಸ್ರೇಲ್ ತನ್ನ ಏಜೆಂಟ್ ಆಗಿ ಬಳಸೋಕೆ ಪ್ರಯತ್ನಿಸ್ತಾ ಇತ್ತು. ಆದರೆ ಮೊಸಾದ್ನ ನಿಜವಾದ ಗುರಿ ಅಹ್ಮದಿ ನೆಜಾದ್ರನ್ನ ಇರಾನ್ನ ಗದ್ದುಗೆಯಲ್ಲಿ ಕೂರಿಸೋದಾಗಿತ್ತು. ಅಹ್ಮದಿ ನೆಜಾದ್ ಜೊತೆ ಮಾತುಕತೆಗೆ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ ಅನ್ನ ಆಯ್ಕೆ ಮಾಡಲಾಯಿತು. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ 2004ರ ಆರಂಭದಲ್ಲಿ ಹವಾಮಾನ ಬದಲಾವಣೆ ಕುರಿತು ಸಮ್ಮೇಳನದ ನೆಪದಲ್ಲಿ ಅಹ್ಮದಿ ನೆಜಾದ್ ಅವರನ್ನ ಆಹ್ವಾನಿಸಲಾಯಿತು. ಈ ಸಮ್ಮೇಳನ ಕೇವಲ ನೆಪವಾಗಿತ್ತು. ಅಹ್ಮದಿ ನೆಜಾದ್ ಮತ್ತು ಇಸ್ರೇಲಿ ಗುಪ್ತಚರ ಅಧಿಕಾರಿಗಳ ನಡುವೆ ರಹಸ್ಯ ಸಭೆಯನ್ನ ಏರ್ಪಡಿಸೋದು ನಿಜವಾದ ಉದ್ದೇಶ ಆಗಿತ್ತು. ಜೆರುಸಲೆಂ ಪೋಸ್ಟ್ ವರದಿ ಪ್ರಕಾರ ಆಗಿನ ಮೊಸಾದ್ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಅಹ್ಮದಿ ನೆಜಾದ್ ಅವರನ್ನ ಭೇಟಿ ಮಾಡೋಕೆ ಸ್ವತಃ ಬುಡಾಪೆಸ್ಟ್ಗೆ ಹೋಗಿದ್ರು. ಅಹ್ಮದಿ ನೆಜಾದ್ ಅವರ ವಕ್ತಾರ ಮತ್ತು ನಿಕಟ ಸಹವರ್ತಿಯೊಬ್ಬರಿಗೆ ಇಸ್ರೇಲ್ ಹಣ ನೀಡಿತ್ತು ಅಂತ ಹೇಳಲಾಗಿದೆ. ಇಸ್ರೇಲಿ ಅಧಿಕಾರಿಗಳು ಅಹ್ಮದಿ ನೆಜಾದ್ ಅವರ ಪ್ರವಾಸಗಳು ಮತ್ತು ವಸತಿಗಳಿಗೆ ಹಣವನ್ನ ನೀಡಿದ್ರು. ಅಹ್ಮದಿ ನೆಜಾದ್ ಮತ್ತು ಮೊಸಾದ್ ಅಧಿಕಾರಿಗಳ ನಡುವೆ ಹಲವಾರು ಸಭೆಗಳು ನಡೆದವು ಅಂತಾನೂ ಹೇಳಲಾಗಿದೆ. ಅಹ್ಮದಿ ನೆಜಾದ್ ಅವರು ಇರಾನ್ ಆಡಳಿತದ ನೀತಿಗಳನ್ನ ಟೀಕಿಸೋಕೆ ಪ್ರಾರಂಭಿಸಿದ್ರು. ಇದನ್ನ ಅಹ್ಮದಿ ನೆಜಾದ್ ಇರಾನ್ನ ಹೊಸ ನಾಯಕ ಅಂತ ಬಿಂಬಿಸಲು ಬಳಸಬಹುದು ಅಂತ ಇಸ್ರೇಲಿ ಗುಪ್ತಚರ ಅಧಿಕಾರಿಗಳು ನಂಬಿದ್ರು ಅಂತ ಹೇಳಲಾಗಿದೆ. ಆದರೆ ಅತ್ಯಂತ ನಾಟಕೀಯ ಘಟನೆಗಳು ಈ ವರ್ಷ ಫೆಬ್ರವರಿಯಲ್ಲಿ ನಡೆದವು. ಜೆರುಸಲೆಂ ಪೋಸ್ಟ್ನ ವರದಿ ಪ್ರಕಾರ ಇಸ್ರೇಲಿ ವಾಯುದಾಳಿಯಲ್ಲಿ ಅಹ್ಮದಿ ನೆಜಾದ್ ಅವರ ಮನೆಯ ಆವರಣ ಧ್ವಂಸಗೊಳಿತು. ಅವರ ಭದ್ರತಾ ಸಿಬ್ಬಂದಿ ಮತ್ತು ಶಸ್ತ್ರಸಜ್ಜಿತ ವಾಹನವನ್ನ ಈ ದಾಳಿಯಲ್ಲಿ ಗುರಿಯಾಗಿಸಲಾಗಿತ್ತು. ಇದರ ನಂತರ ಮೊಸಾದ್ ಏಜೆಂಟ್ಗಳು ಅವರನ್ನ ಟೆಹರಾನ್ನ ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಿದ್ರು ಅಂತ ವರದಿಯಾಗಿದೆ. ಆದರೆ ಅದರ ನಂತರ ಅಹ್ಮದಿ ನೆಜಾದ್ ಇಡೀ ಕಾರ್ಯಾಚರಣೆ ಮತ್ತು ಯುದ್ಧದಿಂದ ಭ್ರಮ ನಿರಸನಗೊಂಡ್ರು ಅಂತ ಹೇಳಲಾಗುತ್ತೆ. ಸ್ವಲ್ಪ ಸಮಯದ ನಂತರ ಅವರು ರಹಸ್ಯ ಸ್ಥಳವನ್ನ ತೊರೆದ್ರು. ಅವರು ಯಾಕೆ ಅಲ್ಲಿಂದ ಹೊರಟರು ಮತ್ತು ಅಲ್ಲಿಂದ ಹೊರಟು ಹೋದ ನಂತರ ಅವರಿಗೆ ಏನಾಯ್ತು ಅನ್ನೋದು ತಿಳಿದಿಲ್ಲ ಅಂತ ಹೇಳಲಾಗ್ತಿದೆ. ಅಹ್ಮದಿ ನೆಜಾದ್ ಅವರ ಇಸ್ರೇಲ್ ಜೊತೆಗಿನ ನಿಕಟ ಸಂಬಂಧಗಳ ಬಗ್ಗೆ ಇರಾನಿನ ನಾಯಕತ್ವಕ್ಕೆ ತಿಳಿದು ಬಂತು ಅಂತಾನು ಹೇಳಲಾಗುತ್ತೆ. ಇರಾನಿನ 4 ಹಿರಿಯ ಅಧಿಕಾರಿಗಳನ್ನ ಉಲ್ಲೇಖಿಸಿ ನ್ಯೂಯಾರ್ಕ್ ಟೈಮ್ಸ್ ಈ ಬಗ್ಗೆ ಹೇಳಿದೆ. ನಂತರ ಐಆರ್ಜಿಸಿಯ ಗುಪ್ತಚರ ವಿಭಾಗ ಅವರನ್ನ ಗೃಹ ಬಂಧನದಲ್ಲಿ ಇರಿಸಿತು ಅಂತ ಹೇಳಲಾಗ್ತಿದೆ. ಆದರೆ ಮೊಸಾದ್ ತನ್ನ ಕಟ್ಟಾ ವಿರೋಧಿಗಳಲ್ಲಿ ಒಬ್ಬರಾದ ಅಹ್ಮದಿ ನೆಜಾದ್ ಅವರನ್ನ ಇರಾನ್ನ ಮುಂದಿನ ನಾಯಕನನ್ನಾಗಿ ಮಾಡೋಕೆ ನಿಜವಾಗಿಯೂ ಬಯಸಿತ್ತ ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇತ್ತ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.